ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ಅಂತ ಹೋಗಿರ್ತಾರೆ. ಆದರೆ ಆ ಸಂದರ್ಭ ಮತದಾನವನ್ನ ಮಾಡಿ ಕೆಲ ಕ್ಷಣಗಳಲ್ಲಿ ಅವರಿಗೆ ಹೆರಿಗೆ ಆಗತ್ತೆ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಇದು ಮಂಡ್ಯ ಜಿಲ್ಲೆಯ ಪಾಂಡವಪುರದ ಚಿಕ್ಕಮರಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ವೋಟ್ ಮಾಡ್ಲಿಕ್ಕೆ ಅಂತ ಗರ್ಭಿಣಿ ಬಂದಿರ್ತಾರೆ, ವೋಟ್ ಮಾಡ್ತಾರೆ. ನಂತರ ಅವರು ವಾಪಸ್ ತೆರಳುವಂತಹ ಕೆಲ ಕ್ಷಣಗಳಲ್ಲಿ ಅವ್ರಿಗೆ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ನಂತರ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿ ಹೆಣ್ಣು ಮಗು ಆಗಿದೆ. ತಾಯಿ ಮತ್ತು ಮಗು ಇಬ್ರು ಕೂಡ ಆರೋಗ್ಯವಾಗಿದ್ದಾರೆ ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಮತದಾನ ಮಾಡಲಿಕ್ಕೆ ಅಂತ ಗರ್ಭಿಣಿ ಹೋಗಿದ್ರು, ವೋಟ್ ಮಾಡಿದ್ರು. ವೋಟ್ ಮಾಡಿದ ಬಳಿಕ ಅವರಿಗೆ ಹೆರಿಗೆ ನೋವು ಕಾಣಿಸ್ಕೊಳ್ತು. ನಂತರ ಅವರ ಕುಟುಂಬಸ್ಥರು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಅವರಿಗೆ ಹೆಣ್ಣು ಮಗು ಆಗಿದ್ದು ಇಬ್ರು ಕೂಡ ಆರೋಗ್ಯವಾಗಿದ್ದಾರೆ. ಮಂಡ್ಯದ ದೊಡ್ಡರಸನಿ ಕೆರೆಯಲ್ಲಿ ನಡೆದಿರುವಂತಹ ಬೆಳವಣಿಗೆ, ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಮಂಡ್ಯದ ಅಭ್ಯರ್ಥಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅಲ್ಲಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ನಿಖಿಲ್ ಅನ್ನುವಂತಹ ಜಯಘೋಷವನ್ನ ಅವರ ಬೆಂಬಲಿಗರು ಕೂಗಿದ್ರೆ, ಕೆಲವರು ಸುಮಲತಾ ಪರವಾಗಿ ಘೋಷಣೆಯನ್ನ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಕೈ ಮಿಲಾಯಿಸಿಕೊಂಡಿರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತೀರಿ. ನಂತರ ಮಾತನಾಡಿದಂತಹ ನಿಖಿಲ್ ಕುಮಾರಸ್ವಾಮಿ ಸಾಮಾನ್ಯವಾಗಿ ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಒಬ್ಬರ ಪರ ಒಬ್ಬರು ಘೋಷಣೆಯನ್ನ ಕೂಗೋದು, ಇವೆಲ್ಲವೂ ಕೂಡ ನಡೆಯುವಂತಹ ಒಂದು ಬೆಳವಣಿಗೆ. ಅಂಥ ದೊಡ್ಡ ಗಲಾಟೆ ಏನಾಗಿಲ್ಲ, ಸಣ್ಣದರಲ್ಲಿ ಇದೆಲ್ಲವನ್ನೂ ಕೂಡ ತಿಳಿಗೊಳಿಸಲಾಯಿತು. ಯಾರು ಕೂಡ ಈ ರೀತಿ ಗಲಾಟೆಗೆ ಒಳಪಡಬೇಡಿ ಅನ್ನುವಂಥ ಒಂದು ಮಾತುಗಳನ್ನ ಕೂಡ ಆಡಿದರು. ಒಂದು ನೇರ ಆದಾಗ ಇಂಥ ಒಂದು ಚುನಾವಣೆಯ ಸಂದರ್ಭದಲ್ಲಿ ಆಗುವಂಥದ್ದು ಸಹಜ, ಇಲ್ಲ ಅಂತ ಏನಿಲ್ಲ. ಈಗ ನಮ್ಮ ಕಡೆನೂ ಜೈಕಾರಕ್ಕೆ ಹೋಗ್ತಾರೆ, ಅವ್ರ ಕಡೆನೂ ಜೈಕಾರಕ್ಕೆ ಹೋಗ್ತಾರೆ. ಅಲ್ಟಿಮೇಟ್ಲಿ ಟೈಮ್ ಬಂದ್ ಆಗೋಗಿದೆ. ಇವತ್ತು ಜನ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಮತದಾರ ಬಂಧುಗಳು. 23ನೇ ತಾರೀಕು ಫಲಿತಾಂಶ ಬರುತ್ತಲ್ಲ, ಅವತ್ತು ನಾನು ಮಾತಾಡ್ತೀನಿ. ಜಸ್ಟ್ ಇವಾಗ ಅವ್ರ ಗಾಡಿ ಪಾಸ್ ಆಯ್ತು, ಹಾಗೆ ಒಂದಷ್ಟು ಜನ ಒಂದು ಗಾಡಿಯಲ್ಲಿ ಕೂತಿದ್ರು, ಅಲ್ಲೇ ಅಕ್ಕನೂ ಅಲ್ಲೇ ಇದ್ರು. ಒಂದು ರೌಂಡ್ ಹಿಂಗೆ ಕೈ ಮುಗಿದು ನಾವು ಸೀದಾ ಇಲ್ಲಿಗೆ ಬಂದು
ನಾನು ಯಾವಾಗಲೂ ಹೇಳ್ತಾನೆ ಇದ್ದೀನಿ, ನಾವು ಚುನಾವಣೆ ರೀತಿ ಎದುರಿಸ್ಬೇಕಾಗತ್ತೆ. ಈ ರೀತಿಯಾದಂಥ ನಮ್ಮ ಪಕ್ಷದವರೇ ಇರ್ಬೋದು, ಯಾರೇ ಪಕ್ಷದವ್ರು ಇರ್ಬೋದು, ನಾನಂತೂ ಇದಕ್ಕೆ ಎಂಕರೇಜ್ ಮಾಡೋವಂಥವನಲ್ಲ. ಏಕೆಂದರೆ ನೋಡಿ, ಇವತ್ತು ಅಲ್ಟಿಮೇಟ್ಲಿ ಜನ ಉತ್ತರ ಕೊಡ್ತಾರೆ. ಇವತ್ತು ದಿನ ಬಂದು ಹೋಗಿದೆ, ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಈಗಾಗಲೇ. 23ನೇ ತಾರೀಕಿನ ದಿನ ಫಲಿತಾಂಶನೂ ಹೊರಗೆ ಬರುತ್ತೆ. ದಯವಿಟ್ಟು ಇಂಥ ಒಂದು ಕೃತ್ಯಕ್ಕೆ ಯಾರು ಕೈ ಹಾಕಬೇಡಿ ಅಂತ ಮನವಿ ಮಾಡ್ತೀನಿ. ನನ್ನ ಕಾರ್ಯಕರ್ತರಿಗೂ ಹೇಳ್ತೀನಿ, ಇನ್ನೊಬ್ರಿಗೂ ಹೇಳ್ತೀನಿ, ಖಂಡಿತವಾಗ್ಲೂ ಹೇಳ್ತೀನಿ, ಯಾರು ಇಂಥ ಕೃತ್ಯಗಳಿಗೆ ಕೈ ಹಾಕಬಾರ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಅಲ್ಲಿ ಲೈಟ್ ಆಗಿ ಗಲಾಟೆ ಆಗಿ ಒಂದಷ್ಟು ತರಚ ಗಾಯಗಳಾಯ್ತು. ಸೊ ಅದೆಲ್ಲವೂ ಪರಿಸ್ಥಿತಿ ಶಾಂತವಾಯ್ತು ಅಂತ ಕಾಣಿಸುತ್ತೆ. ಈಗ ಹೇಗಿದೆ ಪ್ರೆಸೆಂಟ್ ಸಿಚುವೇಶನ್? ಸತ್ಯ ದಿವ್ಯಾ, ಅಲ್ಲ ನಡೆದಂತಹ ಘಟನೆ ಏನಿದೆ, ಈ ಘಟನೆ ಇದೀಗ ಒಂದ್ ರೀತಿ ಶಾಂತ ರೂಪವನ್ನ ಪಡ್ಕೊಂಡಿದೆ. ಹೀಗಾಗಿ ಪೊಲೀಸರು ಎಲ್ಲರನ್ನ ಚದುರಿಸಿರ್ತಕ್ಕಂತಹದ್ದು. ಆಗಿದ್ದಿಷ್ಟೇ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಂತಹ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಕೆಲವರು ಆ ಘೋಷಣೆಯನ್ನ ಕೂಗೋದಕ್ಕೆ ಶುರು ಮಾಡ್ತಾರೆ. ಆಗ ಸುಮಲತಾ ಬೆಂಬಲಿಗರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ, ಯಾಕೆ ನೀವು ಇಲ್ಲಿ ಕೂಗ್ತಿದ್ದೀರಾ ಅನ್ನೋ ನಿಟ್ಟಿನಲ್ಲಿ. ಆಗ ಇಬ್ಬರು ಬೆಂಬಲಿಗರ ನಡುವೆ ವಾದ ವಿವಾದಕ್ಕೆ ಮಾತಿಗೆ ಮಾತು ಬೆಳೆದು ಒಂದ್ ಲೆವೆಲ್ಗೆ ಕೈ ಮಿಲಾಯಿಸ್ತಕ್ಕಂತಹ ಹಂತಕ್ಕೆ ಹೋಗ್ತಾರೆ. ಈ ನಡುವೆ ಮಧ್ಯಪ್ರವೇಶ ಮಾಡಿದಂತಹ ಪೊಲೀಸರು ಎಲ್ಲರನ್ನ ತಳ್ಳಿ ಅಲ್ಲಿಂದ ಕಳಿಸಿರ್ತಾರೆ. ಅದು ಒಂದ್ ರೀತಿ ಬೂದಿ ಮುಚ್ಚದ ಕೆಂಡದಂತಿತ್ತು. ಆಗಾಗ ಬರ್ತಕ್ಕಂತಹದ್ದು ಮಾತಿನ ಚಕಮಕಿಯನ್ನ ನಡೆಸ್ತಕ್ಕಂತಹದ್ದು ಮಾಡ್ತಿದ್ರು. ಆದ್ರೆ ಇದೀಗ ಸಂಪೂರ್ಣವಾಗಿ ಆ ಒಂದು ಗಲಾಟೆ ಏನಿದೆ ಅದನ್ನ ನಿಯಂತ್ರಣಕ್ಕೆ ತಂದಿರತಕ್ಕಂತಹದ್ದು. ಆ ಒಂದು ಬೂತ್ ಏನಿದೆ, ಆ ಬೂತ್ ನಿಂದ ಎಲ್ಲರನ್ನ ಸಹ 100 ಮೀಟರ್ ಆಚೆಗೆ ಕಳಿಸ್ತಕ್ಕಂತ ಕೆಲಸವನ್ನ ಪೊಲೀಸರು ಮಾಡಿರ್ತಕ್ಕಂತಹದ್ದು. ಓಕೆ, ಏನಾದ್ರೂ ವೋಟ್ ಪರ್ಸೆಂಟ್ ಜಾಸ್ತಿ ಆಗ್ತಾ ಇದೆಯಾ? ಮಂಡ್ಯ ಜನ ಈ ಬಾರಿ ಹಿಂದಿನ ಮತದಾನದ ಪರ್ಸೆಂಟೇಜ್ಗಿಂತ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾತರದಿಂದ ಇದ್ದಾರಾ? ಹೇಗೆ ಕಾಣಿಸ್ತಾ ಇದೆ ಬೂತ್ಗಳ ಮುಂದೆ? ಖಂಡಿತ, ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಒಂದ್ ರೀತಿ ನೀರಸವಾಗಿತ್ತು. ಅತಿ ಹೆಚ್ಚು ಜನ ಮತಗಟ್ಟೆಗಳ ಬಳಿ ಕಾಣಿಸ್ತಿರ್ಲಿಲ್ಲ. ಆದ್ರೆ ಮಧ್ಯಾಹ್ನದ ವೇಳೆಗೆ ತುಂಬಾನೇ ಜನ ಉತ್ಸಾಹದಿಂದ ಮಂಡ್ಯ ಕ್ಷೇತ್ರದಾದ್ಯಂತ ಮತದಾನ ಮಾಡ್ತಿರ್ತಕ್ಕಂತಹದ್ದು ಸಾಮಾನ್ಯವಾಗಿ ಕಾಣ್ತಿರ್ತಕ್ಕಂತಹ ದೃಶ್ಯ. ಎಲ್ಲಾ ಜನರು ಕ್ಯೂನಲ್ಲಿ ನಿಂತ್ಕೊಂಡು ತಮ್ಮ ಹಕ್ಕುಗಳನ್ನ ಚಲಾಯಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಹತ್ತತ್ರ 3 ಗಂಟೆ ಆಗ್ತಾ ಬಂತು. ಹೀಗಾಗಿ ಇನ್ನೇನು ಕೆಲವೇ ಕ್ಷಣ, ಇನ್ನೊಂದು 3 ಅವರ್ ಮಾತ್ರ ಬಾಕಿ ಇರ್ತಕ್ಕಂತಹದ್ದು. ಹೀಗಾಗಿ ಆದಷ್ಟು ಬೇಗ ಮತವನ್ನ ಚಲಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜನರು ಸಹ ಮತಗಟ್ಟೆಗಳ ಬಳಿ ಧಾವಿಸ್ತಿರ್ತಕ್ಕಂತಹದ್ದು. ಅಂದ್ರೆ ಕಳೆದ ಬೈ ಎಲೆಕ್ಷನ್ ಏನ್ ನಡೀತು, ಆ ಬೈ ಎಲೆಕ್ಷನ್ ನಲ್ಲಿ ಆಗಿದ್ದಂತಹ ವೋಟಿಂಗ್ ರೇಟ್ ಏನಿತ್ತು ಅದಕ್ಕಿಂತ ಈ ಬಾರಿ ಒಂದು 5% ಹೆಚ್ಚಿಗೆ ಆಗ್ಬೋದು ಅನ್ನೋ ನಿರೀಕ್ಷೆಯನ್ನ ಇಲ್ಲಿನ ಜನರು ವ್ಯಕ್ತಪಡಿಸ್ತಿರ್ತಕ್ಕಂತಹದ್ದು ಇದೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ತುಮಕೂರಿನ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ನವದಂಪತಿಗಳು ಮದುವೆಯಾದ ತಕ್ಷಣ ಬಂದು ವೋಟ್ ಮಾಡೋದಕ್ಕೆ ಮುಂದಾಗಿರೋದು. ಇದನ್ನ ನೋಡಿದ್ರೆ ಬಹಳಷ್ಟು ಜನ ಮಾದರಿಯಾಗಿದ್ದಾರೆ ಇವರು. ಯಾಕಂದ್ರೆ ಎಷ್ಟೇ ಫ್ರೀ ಇದ್ರೂ ಕೂಡ ಬಂದು ವೋಟ್ ಮಾಡಕ್ಕೆ ಯೋಚನೆ ಮಾಡ್ತಾರೆ. ಇವರಿಷ್ಟು ಬ್ಯುಸಿ ಇದ್ರೂ ಕೂಡ ಬಂದು ವೋಟ್ ಮಾಡಿದ್ದಾರೆ. ಇಟ್ಸ್ ಗ್ರೇಟ್ ಆಕ್ಚುಲಿ. ಓಕೆ, ನೋಡ್ತಾ ಇದ್ರಿ ಮಗದೊಂದು ದೃಶ್ಯ. ಬಾಗಲಕೋಟೆಯಲ್ಲಿ ಮೋದಿ ಸಮಾವೇಶಕ್ಕೆ ಜನ ಕಾದು ಕುಳಿತಿದ್ದಾರೆ. ಹೆಲಿಕಾಪ್ಟರ್ ಆಗಮಿಸ್ತಾ ಇದೆ. ಇನ್ನು ಕೆಲವೇ ಹೊತ್ತುಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಾಗಲಕೋಟೆ ನೆಲಕ್ಕೆ ಬಂದು ಭಾಷಣವನ್ನ ಮಾಡಲಿದ್ದಾರೆ. ಮೋದಿ ಅಲ್ಲಿ ಯಾವ ರಣಕಹಳಿಯನ್ನ ಮೊಳಗಿಸ್ತಾರೆ ಅನ್ನೋದು ಸದ್ಯದ ಕುತೂಹಲ. ತಮ್ಮ ಅಭ್ಯರ್ಥಿಯ ಪರವಾಗಿ ಪ್ರಚಾರದಲ್ಲಿ ತೊಡಕೊಳ್ಳಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಬಾಗಲಕೋಟೆಗೆ ಮೋದಿ ಆಗಮಿಸ್ತಾ ಇರ್ತಕ್ಕಂತಹ ದೃಶ್ಯ ಮತ್ತು ಅವರ ಆಗಮನಕ್ಕಾಗಿ ಎದುರು ನೋಡ್ತಾ ಇರುವಂತಹ ಜನರು, ಆ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಾವೇಶ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಪಕ್ಕ ಮನೆ ಇರಬೇಕು, ಆ ಮನೆಗೆ ಶುದ್ಧವಾದ ನಲ್ಲಿ ನೀರಿನ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮೆಲ್ಲ ಹಳ್ಳಿಗಳ ರಸ್ತೆಗಳನ್ನ ಮೇಲ್ದರ್ಜೆಗೆ ಏರಿಸ್ತೇವೆ ಅಂತ ಸಂಕಲ್ಪ ಮಾಡಿದ್ದಾರೆ. ದೇಶದಲ್ಲಿ ಪ್ರಪಂಚದಲ್ಲೇನೆ
ಮೂರನೇ ಆರ್ಥಿಕ ಗಾತ್ರ ಆಗುವಂತೆ ಆರ್ಥಿಕ ಸ್ಥಿತಿಯನ್ನು ಸುಧಾರಣೆ ಮಾಡ್ತೇನೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ. 100 ಲಕ್ಷ ಕೋಟಿ ಇನ್ಫ್ರಾಸ್ಟ್ರಕ್ಚರ್ಗೆ, ಮೂಲಭೂತ ಸೌಕರ್ಯಕ್ಕೆ ಹಣವನ್ನು ಹೂಡಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 50 ನಗರಗಳಲ್ಲಿ ಮೆಟ್ರೋ ನೆಟ್ವರ್ಕ್ ಅನ್ನು ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗಾಗಲೇ ದೇಶದ ಉದ್ದಗಲಿಕ್ಕೆ ಏನು ರಾಷ್ಟ್ರೀಯ ಹೆದ್ದಾರಿಗಳಾಗ್ತಾ ಇದೆ, ಇನ್ನೂ 60,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡೋದ್ರ ಮೂಲಕ ಈ ದೇಶದಲ್ಲಿ ಯಾವುದೇ ಭಾಗದಲ್ಲಿ ಒಂದು PWD ರಸ್ತೆ ಇರಬಾರದು, ಪಕ್ಕಾ ರಸ್ತೆ ಇರಬೇಕು ಅನ್ನೋದಕ್ಕೋಸ್ಕರ ಯಾವ ರೀತಿ ಅಮೆರಿಕ ರಸ್ತೆಗೆ ಒಂದು ಒಳ್ಳೆಯ ಹೆಸರು ಪಡೆದಿದೆಯೋ, ಅಮೆರಿಕವನ್ನ ಮೀರಿಸೋ ರೀತಿಯಲ್ಲಿ 60,000 ಕಿಲೋಮೀಟರ್ ನ್ಯಾಷನಲ್ ಹೈವೇಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಏನು ಉಗ್ರಗಾಮಿಗಳ ತಾಂಡವ ನೃತ್ಯ ದೇಶದಲ್ಲಿ ನಡೀತಾ ಇದೆ, ಅದಕ್ಕಾಗಿ ಕಾಶ್ಮೀರದಲ್ಲಿ 370ನೇ ವಿಧಿ ಹಿಂತೆಗೆದು ಆ ವಿಶೇಷ ಸ್ಥಾನಮಾನ ಕೊಟ್ಟದನ್ನು ವಾಪಸ್ ತಗೊಳ್ಳುವಂತ ಐತಿಹಾಸಿಕ ತೀರ್ಮಾನವನ್ನು ತಗೊಂಡಿರುವಂತಹದ್ದು. ಅಲ್ಲಿ ಉಗ್ರಗಾಮಿಗಳ ಏನು ತಾಂಡವ ನೃತ್ಯ ನಡೀತಾ ಇದೆ ಅದನ್ನು ಕೊನೆ ಮಾಡುವಂತಹ ಸಂಕಲ್ಪವನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ದೇಶದಲ್ಲಿ ನಿಮಗೆ ಗೊತ್ತಿರಲಿ, ನರೇಂದ್ರ ಮೋದಿಯವರು ಪ್ರಧಾನಿಯಾದಾಗ ಈ ಕಾಂಗ್ರೆಸ್ನವರು 54 ಲಕ್ಷ ಕೋಟಿ ಸಾಲ ಮಾಡೋಗಿದ್ರು. 54 ಲಕ್ಷ ಕೋಟಿ. ಎಷ್ಟು ಲಕ್ಷ ಕೋಟಿ ಹೇಳಿ? 54 ಲಕ್ಷ ಕೋಟಿ ಸಾಲ ಮಾಡೋಗಿದ್ರು. ಆದರೆ 5 ವರ್ಷದಲ್ಲಿ ಪ್ರಾಮಾಣಿಕವಾದ ಆಡಳಿತವನ್ನು ನಡೆಸಿ ಭ್ರಷ್ಟಾಚಾರವನ್ನು ತಡೆದು ಇವತ್ತು ಸಾಲವನ್ನು ತೀರಿಸಿದ್ದಾರೆ. ಹೊರದೇಶಕ್ಕೆ ಸಾಲ ಕೊಡುವಂತ ಸ್ಥಿತಿಗೂ ಬಂದಿದ್ದೇವೆ. ಅಮೆರಿಕ ದೇಶ, ಚೈನಾ ದೇಶ ಮೀರಿಸೋ ರೀತಿಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡುವಂತ ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬರುವಂತ ದಿವಸಗಳಲ್ಲಿ ಈ ದೇಶದ ಎಲ್ಲ ನದಿಗಳ ಜೋಡಣೆ ಮಾಡೋದ್ರ ಮೂಲಕ ರೈತನ ಹೊಲಕ್ಕೆ ನೀರು ಕೊಟ್ಟು ರೈತ ಬೆಳೆದಂತ ಬೆಳೆಗೆ ಒಂದು ವೈಜ್ಞಾನಿಕ ಬೆಲೆ ಕೊಡುವಂತ ಐತಿಹಾಸಿಕ ತೀರ್ಮಾನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವಂತಹದ್ದು ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ಈ ರೀತಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿದ್ದ ತಾವು ನೋಡಿಲ್ಲ. ಬಂಧುಗಳೇ, ರಿಸರ್ವೇಶನ್